ಹಾಯ್, ರೈಡಾಲಜಿಗೆ ಸ್ವಾಗತ. ಭಾಳ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗನ ಜವಳ ಕಾರ್ಯಕ್ಕೆ ನಾವು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಗ್ತಾ ಇದೆ. ಈ ಜರ್ನಿಯ ಪ್ರತಿಯೊಂದು ಅಪ್ಡೇಟ್ಸ್ನು ನಿಮಗೆ ಕೊಡ್ತಾ ಇರ್ತೀವಿ. ಒಳ್ಳೆ ಟ್ರಾವೆಲ್ ವ್ಲಾಗ್ಸ್ಗೋಸ್ಕರ ನಮ್ಮ ಚಾನಲ್ ರೈಡಾಲಜಿಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ. ನಾವೆಲ್ಲರೂ ಈಗ ರೆಡಿಯಾಗಿ ನಮ್ಮ ಮನೆ ದೇವ್ರ ದೇವಸ್ಥಾನ ಆಗಿರೋ ಹಳೆಕೋಟೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಅಪ್ಡೇಟ್ಸ್ ದೇವಸ್ಥಾನಕ್ಕೆ ಹೋದ ತಕ್ಷಣ ಕೊಡ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು, ನಾವು ಹಳೆಕೋಟೆ ಊರಿನ ಹೆಬ್ಬಾಗಿಲಲ್ಲಿ ಇದ್ದೀವಿ. ಈಗ ಎಂಟ್ರಿ ಆಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ತುಂಬ ಬಿಸಿಲಿದೆ. ತುಂಬ ಅಂದರೆ ತುಂಬಾ ಬಿಸಿಲಿದೆ. ಸೂರ್ಯ ನೆತ್ತಿ ಮೇಲೆ ಇದಾನೇನಪ್ಪ ಅನ್ನೋ ಅಷ್ಟು ಫೀಲ್ ಆಗ್ತಿದೆ ಬಿಸಿಲು. ಕಾರಲ್ಲಿ AC ಹಾಕ್ಕೊಂಡು ಹೋಗುವಾಗ ಅಷ್ಟು ಏನೂ ಗೊತ್ತಾಗಲ್ಲ. ಬಟ್ ಕಾರಿಂದ ಕೆಳಗೆ ಇಳಿದ್ರೆ ಆವಾಗ ಆ್ಯಕ್ಚುಯಲ್ ಫೀಲು ಗೊತ್ತಾಗುತ್ತೆ, ಬಿಸಿಲು ಅಂದರೆ ಏನು, ಬೇಸಿಗೆ ಕಾಲ ಅಂದರೆ ಏನು ಅಂತ. ಅನ್ನೋ ಊರು ಸಿರುಗುಪ್ಪ ತಾಲೂಕು, ಬಳ್ಳಾರಿ ಜಿಲ್ಲೆಗೆ ಸೇರುತ್ತೆ. ಇದು ಬಳ್ಳಾರಿಯಿಂದ ರಾಯಚೂರಿಗೆ ಹೋಗೋ ಮೇನ್ ಹೈವೇನಲ್ಲಿ ಈ ಊರಿದೆ. ಇದು ಒಂದು ಬಳ್ಳಾರಿಯಿಂದ ಒಂದು 50 ಕಿಲೋಮೀಟ್ರ್ ಆಗುತ್ತೆ. ಈ ಹಳೆಕೋಟೆ ನೀವು ತೆಕ್ಲು ಕೋಟೆ ಮೇಲೆ ಹೋಗಬೇಕು. ತೆಕ್ಲು ಕೋಟೆ ಇದೆ, ಇದು ಒಂದು 4 to 5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಇದು ತೇರು ನಿಲ್ಲಿಸೋ ಅಂಥ ಜಾಗ. ಇದು ಅವ್ರ ಕಡೆ ದೊಡ್ಡ ಶೆಡ್ ಥರ ಏನು ಕಾಣಿಸ್ತಾ ಇದೆ ಇದು. ಸ್ನೇಹಿತರೆ ನೋಡಿ, ಈಗ ಇಲ್ಲಿ ಪಾರ್ಕ್ ಮಾಡಿ ಕಾರ್ನ ಈಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಮನೆ ದೇವರು ಹಳೆಕೋಟೆ ವೀರಭದ್ರೇಶ್ವರ ಅಂತೇಳಿ. ಇಲ್ಲೇ ಆ ಕಡೆ ಈ ಕಡೆ ಹೋಗಬೇಡಿ, ಬೇಡ ಇಲ್ಲೇ ರೀ ಸಾಕು. ಇಲ್ಲಿ ನೋಡಿ, ಇವರು ನಮ್ಮ ಅತ್ತೆಯವರು ಜೊತೆ ನಮ್ಮ ಗುಂಡಣ್ಣ. ಇತಿಹಾಸದ ಜೋಳ ಕಾರ್ಯಕ್ರಮ. ಹಾಯ್ ಇತಿಹಾಸ್, ಹಾಯ್ ಮಾಡು. ಹಾಯ್ ಬಂದಾನಲ್ಲ ಈ ಊರಿಗೆ, ಅಲ್ಲಿ ವಾಸ ಮಾಡ್ಯಾನ. ಆಮೇಲೆ ಇದು ಎಲ್ಲಮ್ಮ ಒಂದು ದೇವಸ್ಥಾನ, ಅಲ್ಲಿಂದ ಇಲ್ಲಿ ಬಂದು ಆ ದೇವಿನ ಕಳಿಸ್ಬಿಟ್ಟಾನ. ಕಳಿಸಿ ಈತನೇ ಇಲ್ಲಿ ಸ್ಥಾಪಿಸಿರೋದು, ನೆಲೆ ಸ್ಥಾಪಿಸಿರೋದು. ಆ ದೇವಿ ತಾತ ಹಿಂಗ್ ಬಂದಾನಲ್ಲ, ಆ ದೇವಿ ಆ ಕಡೆ ಗೇಟ್ ಐತಲ್ಲ, ಆ ಕಡೆ ಗೇಟ್ಲಿಂದ ಈತಂದು ರೌದ್ರ ಶಕ್ತಿ ಕಡಿಮೆ ಆಗಿ, ಇಲ್ಲ ನೀನೇ ಇರಪ್ಪ, ನಾನೇ ಬಿಟ್ಟು ಹೋಗ್ತೀನಿ, ನೀನೇ ಉಳ್ಕ ಇಲ್ಲ ಅಂತೇಳಿ ಅಮ್ಮ ಹೋಗ್ಬಿಟ್ಟ. ಆ ಗೇಟ್ಲಿಂದ ಹೋಗ್ಯಾಳಂತೆ. ಎಲ್ಲ ಆದನಿ ಕಡೆಗೆ ಹೋಗ್ಯಾಳಂತಲ್ಲ, ಎಲ್ಲ ಮಂಚ ಆದೋನಿ ಲಕ್ಷ್ಮವ್ವ ಅಂತೇಳಿ ಅಲ್ಲೇ ನೆಲೆ ನಿಂತಾಳ. ಓಕೆ, ಎಲ್ಲಿ ತಿರುಗಿ ನಿಂತಾಳ ಅಲ್ಲೇ ಮೂರ್ತಿ ನಿಂತು ಪ್ರತಿಷ್ಠಾಪನೆ ಅಂತೇಳಿ ಅಲ್ಲೇ ನೆಲೆ ನಿಂತಾಳ. ಆತ ಫಸ್ಟ್ ಅಲ್ಲೇ ಆತ ಬಂದಿರೋದು ಸ್ಥಳ. ಅಲ್ಲಿಂದ ಪಾದಗಟ್ಟೆ ಅಂತ ಐತೆ. ಅಲ್ಲಿಂದ 1 ಹೆಜ್ಜೆ, ಇಲ್ಲಿಂದ 2ನೇ ಹೆಜ್ಜೆಗೆ ಹಬ್ಬನ. 2ನೇ ಹೆಜ್ಜೆಗೆ ಇಲ್ಲಿಗೆ ಕತ್ತಿ ಇಡಾಕ ಜಗ್ಗಿ ಕೇಳಿದಾಕಲೆ ಆ ತಾಯಿ 1-2 ದಿನದ ಮೇಲೆ ಆತ ನರಗುಟ ತಳ್ಳಾರ್ದ, ನೀನೇ ಬಿಡಪ್ಪ ನಾನೇ ಹೋಗ್ತಂದ. ಪ್ರತಿ ಮಂಗಳವಾರ ತನ್ನ ಇದರಿಂದ ಪಲ್ಲಕ್ಕಿ ಉತ್ಸವ ಮಂಗಳವಾರ ಹೋಗಿ ಬರ್ತಾರೆ. ಪ್ರತಿ ಮಂಗಳವಾರ ಆಯಮ್ಮನ ಹೆಸರಲ್ಲೇ ಆ ಮೂರ್ತಿನ ಇಟ್ಕೊಂಡು 3 ಸುತ್ತು ಗುರು ಸುತ್ತ ಪ್ರದಕ್ಷಿಣೆ ಹಾಕಿದ್ಮೇಲೆ ಆಯಮ್ಮನ ಹೆಸರಲ್ಲಿ ಒಳಗೆ ತಗೊಂಡು ಓಕೆ ಪದ್ಧತಿ. ಅದು ನಂದು ಏನು ಮಾಡ್ಬೇಕು ನೀನು ಕಾರ್ಯಕ್ರಮ ಅಂದರೆ ಮಂಗಳವಾರ ನನ್ನ ಹೆಸರಲ್ಲೇ 370 ಪ್ರದಕ್ಷಿಣೆ ಆಗ್ತಂತ ಇದುವರೆಗೆ ನೆನೆಸ್ಕೊಂಡು ಬರ್ತಾರೆ. ಇದೇ ಸೈ ಈಗ ಜವಳ ಕಾರ್ಯಕ್ರಮದ ಪೂಜೆಗೆ ಎಲ್ಲ ತಯಾರಿ ನಡೆಸ್ತಾ ಇದ್ದಾರೆ ಸ್ವಾಮಿಗಳು. ನಾವು ದೇವಸ್ಥಾನದ ಒಳಗಡೆ ಇದ್ದೀವಿ. ಈಗ ಮೇನ್ ಒಂದು ಎಲೆಗತ್ರಿ ಶಾಸ್ತ್ರ ಅಂತ ಇರುತ್ತೆ, ಎಲೆಗತ್ರಿ ಮುಟ್ಸೋದು ಅಂತ ಹೇಳ್ತಾರೆ ಈ ಕಡೆ. ಈ ಎಲೆಗತ್ರಿ ಶಾಸ್ತ್ರನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಕಡೆ ಯಾವುದೇ ಪೂಜೆ, ಯಾವುದೇ ಶಾಸ್ತ್ರ ಏನೇ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟು ಹಣೆಯಲ್ಲಿ ವಿಭೂತಿ ಕುಂಕುಮ ಕಂಪಲ್ಸರಿ ಇರಲೇಬೇಕು. ಅಕಸ್ಮಾತ್ ನಾವು ಇಟ್ಕೊಂಡಿಲ್ಲ ಅಂದರೆ ಸ್ವಾಮಿಯವರು ಪೂಜೆ ಕೂರಿಸಿದ ತಕ್ಷಣ ಫಸ್ಟ್ ವಿಭೂತಿ ಕುಂಕುಮ ಇಡಿಸಿ ನೆಕ್ಸ್ಟ್ ಮುಂದಿನ ಕಾರ್ಯಗಳನ್ನು ಸ್ಟಾರ್ಟ್ ಮಾಡಿಸ್ತಾರೆ. ನೋಡ್ತಾ ಇರ್ಬೋದು ಇಲ್ಲಿ ನೀವು. ಎಲ್ರಿಗೂ
ಮೀನ್ಸ್ ನಮ್ಮ ಮನೆಯವ್ರಿಗೆ, ನನಗೆ, ಮಗನಿಗೆ, ಮಗಳಿಗೆ ಎಲ್ಲರಿಗೂ ವಿಭೂತಿ ಕುಂಕುಮ ಇಡ್ತಾ ಇದ್ದಾರೆ. ಇಲ್ಲಿ ವಿಭೂತಿ ಕುಂಕುಮ ಎಲ್ಲ ಇಟ್ಕೊಂಡೇ ಬಂದಿದ್ವಿ ಮನೆಯಿಂದ ಬರಬೇಕಾದ್ರೇ, ಬಟ್ ಸೆಕೆಗೆ ಎಲ್ಲ ಅಳಿಸೋಗ್ಬಿಟ್ಟಿತ್ತು. ಸೊ ಇನ್ನೊಂದು ರೌಂಡ್ ಇಡಿಸ್ತಾ ಇದ್ದಾರೆ ನೋಡಿ. ತಲೆಗೆಲ್ಲ ಮಗನಿಗೆ ತಲೆಗೆಲ್ಲ ಸ್ವಲ್ಪ ನೀರು ಹಚ್ಚಿದ್ದಾರೆ. ನೀರು ಹಚ್ಚಿ ಅವನಿಗೂ ತಲೆಗೂ ಸಮೇತ ಕೂದಲು ಮೇಲೆ ಎಲ್ಲ ವಿಭೂತಿ ಹಚ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಒಳಗಡೆನೂ ತುಂಬಾ ಸೆಕೆ ಇದೆ. ಹಾರ ಹಾಕಕ್ಕೆ ಟ್ರೈ ಮಾಡ್ತಿದ್ದಾರೆ ನೋಡಿ. ಮಗ ಸೆಕೆಗೆ ತುಂಬ ಹಠ ಮಾಡ್ತಿದ್ದಾನೆ. ಕೈಗೂ ಒಂದು ಹೂವು ಸುತ್ತಬೇಕು ಅಂತ ಸ್ವಾಮಿಯವ್ರು ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಅವನು ಇಡ್ಸ್ಕೊಳ್ತಾ ಇಲ್ಲ ಏನೂ. ಸಖತ್ ಹಠ ಮಾಡ್ತಿದ್ದಾನೆ. ಅವ್ನು ಮೊದಲೇ ಸೆಕೆ ತಡ್ಕೊಳ್ಳೋದಿಲ್ಲ, ಅದರಲ್ಲೂ ಒಳಗಡೆ ಅಂತೂ ತುಂಬಾ ಸೆಕೆ ಇದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಜೋರಾಗಿ ಅಳ್ತಾ ಇದ್ದಾನೆ ಅವನು ಅಂತ. ಅವ್ನು ಅಳೋ ಶಬ್ದ ನಮಗೆ ಕೇಳೋಕ್ಕೂ ಆಗ್ತಿಲ್ಲ. ಅವನು ಅಷ್ಟು ಯಾವತ್ತೂ ಅಳಲ್ಲ, ಅವ್ನು ಸೆಕೆ ತಡೆಯೋದೇ ಇಲ್ಲ. ತುಂಬಾ ಹಠ ಮಾಡ್ತಾ ಇದ್ದಾನೆ ಮಗ ನೋಡಿ. ನಮ್ಮ ಮನೆಯವರು ಗಾಳಿ ಬೀಸಿ ಅವನು ಅಳೋದು ಕಡಿಮೆ ಆಗಲಿ, ಅವನಿಗೆ ಸೆಕೆ ಕಡಿಮೆ ಆಗಲಿ ಅಂತ ಟ್ರೈ ಮಾಡ್ತಾ ಇದ್ದೀವಿ ಏನೇನೋ. ಬಟ್ ಸ್ಟಿಲ್ ಅವನು ಇನ್ನೂ ಅಳ್ತಾನೇ ಇದ್ದಾನೆ. ನಾನು ಉಫ್ ಅಂತ ಗಾಳಿ ಊದ್ತಾನೇ ಇದ್ದೀನಿ ಕಂಟಿನ್ಯೂಸ್ ಆಗಿ. ನಮ್ಮ ಮನೆಯವ್ರು ಸತ ಗಾಳಿ ಬೀಸ್ತಾ ಇದ್ದಾರೆ, ಅಂದರೂ ಸೆಕೆ ಕಡಿಮೆ ಆಗ್ತಿಲ್ಲ ಅವನಿಗೆ. ಈಗ ನೋಡಿ ಇಂಪಾರ್ಟೆಂಟು, ಅವನಿಗೆ ಆ ವಿಳ್ಳೆದೆಲೆಯಲ್ಲಿ ಹಿಂಗೆ ಹರಿದ್ಬಿಟ್ಟು ಅದನ್ನು ಕತ್ರಿ ಆಕಾರದಲ್ಲಿ ಕಟ್ ಮಾಡಿ ಅದನ್ನು ಬುರುಡೆಯಲ್ಲಿ 5 ಪಾರ್ಟ್ ಕೂದಲು, ಸ್ವಲ್ಪ ಸಣ್ಣ ಬಂಚ್ ಆಫ್ ಹೇರ್ಸ್ನ ತಗೊಂಡು ಹಿಂಗೆ ಮುಟ್ಸಿ ಹಿಂಗೆ ತೆಗಿತಾರೆ. ಅದನ್ನು ಆ ಕತ್ರಿ ಮಧ್ಯದಲ್ಲಿ ಹಿಂಗೆ ಹಾಕಿ ಹಿಂಗೆ ತೆಗಿತಾರೆ ಕೂದಲನ್ನ. ನೀವು ನೋಡ್ತಾ ಇರ್ಬೋದು ಇಲ್ಲಿ 5 ಕಡೆಗೂ ಮಾಡಿದ್ದಾರೆ ಇವಾಗ ಅದೇ ರೀತಿ. ಈಗ ಎಲ್ರಿಗೂ ಕಂಕಣ ಕಟ್ತಾ ಇದ್ದಾರೆ. ಫಸ್ಟ್ ನಮ್ಮ ಮನೆಯವ್ರಿಗೆ ಕಟ್ತಾ ಇದ್ದಾರೆ. ನನ್ನ ಮಗ ಆದರೂ ಆ ಹಠ ನಿಲ್ಲಿಸ್ತಾನೆ ಇಲ್ಲ. ಸೆಕೆಗೆ ಅವನಿಗೆ ತಡ್ಕೊಳಕ್ಕೆ ಆಗ್ತಾನೆ ಇಲ್ಲ. ಅವನಿಗೆ ಫುಲ್ಲು ಗಂಟೆ ಶಬ್ದಕ್ಕೆ ಏನಾದರೂ ಸುಮ್ಮನೆ ಆಗ್ತಾನೇನೋ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಅವನಾದರೂ ಸುಮ್ಮನೆ ಆಗ್ತಾ ಇಲ್ಲ. ಈಗ ನನಗೆ ಕಂಕಣ ಕಟ್ತಾ ಇದ್ದಾರೆ. ಈಗ ಮಗನಿಗೆ ಕಂಕಣ ಕಟ್ತಾ ಇದ್ದಾರೆ. ಮಗಳು ಕಂಕಣ ಕಟ್ಸ್ಕೊಳ್ಳೋದು ಅಂದರೆ ಅವಳಿಗೆ ಭಾಳ ಇಷ್ಟ. ಯಾವಾಗಲೂ ಯಾವುದೇ ಫಂಕ್ಷನ್ನಲ್ಲಾಗಲೂ ನನಗೆ ಅಂತ ಓಡಾಡ್ತಾ ಇರ್ತಾಳೆ. ಅವಳು ಇವಾಗ ಕಂಕಣ ಕಟ್ಸ್ಕೊತಾ ಇದ್ದಾಳೆ. ಕಂಕಣ ಕಟ್ಟಿ ಆದ ತಕ್ಷಣ ಇವಾಗ ನೆಕ್ಸ್ಟು ಅದು ಕೂದಲುಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊತಾರೆ. ಆ ಎಲೆ ಕತ್ರಿ ಏನು ಮುಡ್ಸಿರ್ತಾರಲ್ಲ ವಿಳ್ಳೆದೆಲೆ ಜೊತೆಗೆ ಕೂದಲು 5 ಕಡೆ ಏನು ಕಟ್ ಮಾಡ್ತಾರೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಎಲೆ, ಅಡಿಕೆ ಮತ್ತು 1 ಅಥವಾ 2 ರೂಪಾಯಿ ಎಷ್ಟಾದರೂ ಚಿಲ್ಲರೆ ಕಾಯಿನ್ ಇಟ್ಬಿಟ್ಟು ಎಲೆಗತ್ರಿ ಮುಟ್ಸಿ ಆದ ತಕ್ಷಣವೇ ಈಗ ದೇವ್ರ ಸನ್ನಿಧಿಲಿ ಒಂದು ಕತ್ತಿ ಥರ ಇರುತ್ತೆ, ಅದರಲ್ಲಿ ಈಗ ಕೂದಲನ್ನ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸ್ವಾಮಿಯವ್ರು ಹೆಂಗೆ ಇಟ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಮೇಲೆ ಬುರುಡೆಗೆ ಟಚ್ ಆಗಿರುತ್ತಲ್ಲ ಕೂದಲು, ಆ ಪಾರ್ಟಲ್ಲಿ ಪ್ಲಸ್ ಮೇಲ್ಗಡೆ ಹಿಂಗೆ ಉದ್ದಕ್ಕೆ ಏನು ಬಂದಿರುತ್ತೆ ಎಕ್ಸ್ಟೆನ್ಷನ್ನು ಅಲ್ಲಿ ಇಟ್ಕೊಂಡು ಮಧ್ಯಕ್ಕೆ ಸ್ವಾಮಿಯವರು ಮಗುಗೆ ಪೆಟ್ಟಾಗದೇ ಇರೋ ಥರ ನೀಟಾಗಿ ನೋಡ್ಕೊಂಡು ಕಟ್ ಮಾಡ್ತಾರೆ ನೋಡಿ. 2-3 ಜನ ಇಟ್ಕೊಂಡ್ರು ಅವ್ನು ಇಟ್ಕೊಳ್ಳೋಕ್ಕಾಗ್ತಿಲ್ಲ, ಅಷ್ಟು ಒದ್ದಾಡ್ತಾ ಇದ್ದಾನೆ. ಮೊದಲೇ ಸೆಕೆ ಬೇರೆ ಇದೆ, ಅದರಲ್ಲೂ ಅವನು ತುಂಬ ಆ್ಯಕ್ಟಿವ್ ಇರ್ತಾನೆ, ಯಾವಾಗಲೂ ತುಂಬ ಒದ್ದಾಡ್ತಿದ್ದಾನೆ. 3 ಜನ ಇಟ್ಕೊಂಡ್ರು ಅವನನ್ನು ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈಗ 5 ಪಾರ್ಟಲ್ಲಿ ಕಟ್ ಮಾಡಿ ಆಯಿತು. ಆದ ತಕ್ಷಣ ಆ ಕತ್ತಿ ಎಲ್ಲ ತೊಳೆದಿಟ್ಕೊಂಡ್ರು. ಕೂದಲೆಲ್ಲ ಅದು ಇದರೊಳಗೆ ಎಲೆಗತ್ರಿದ್ದು ಇದರೊಳಗೆ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಲಾಸ್ಟಿಗೆ ಗಂಗೆಗೆ ಬಿಡಬೇಕು. ಎಲ್ಲದು ಫುಲ್ಲು ಜವಳ ಕಾರ್ಯ ಕಂಪ್ಲೀಟ್ ಆದಮೇಲೆ ಕೂದಲು ಅಷ್ಟು ತೆಗೆದ್ಮೇಲೆ ಅದರೊಳಗೆ ಹಾಕಿ ಅದನ್ನು ಗಂಗೆಗೆ ಬಿಡ್ತಾರೆ. ಈಗ ನೋಡ್ತಾ ಇದ್ದೀರಾ ಎಲೆಗತ್ರಿ ಮುಟ್ಸಿದ ಶಾಸ್ತ್ರ ಆದ ತಕ್ಷಣವೇ ಸ್ವಾಮಿಯರಿಗೆ ನಾವು ದಕ್ಷಿಣೆ ಕೊಡ್ತಾ ಇದ್ದೀವಿ. ಒಂದು ಹರವಾಣದಲ್ಲಿ ಎಲೆ, ಅಡಿಕೆ, ದಕ್ಷಿಣೆ, ಆಮೇಲೆ ಅಕ್ಕಿ, ಬೇಳೆ, ಬೆಲ್ಲ, 2 ಕೊಬ್ಬರಿ ಬಟ್ಲು, ಬಾಳೆಹಣ್ಣು ಎಲ್ಲದನ್ನು ಇಟ್ಟು ರೆಡಿ ಮಾಡಿ ಅದನ್ನು ಸ್ವಾಮಿಯರಿಗೆ ಕೊಡ್ತಾ ಇದ್ದೀವಿ. ಕೊಟ್ಟು ಅವ್ರ ಆಶೀರ್ವಾದ ತಗೊಂಡು ನಾವು ಹೊರಗಡೆ ಜವಳ ತೆಗ್ಸೋದಕ್ಕೆ ಹೊರಡ್ತೀವಿ ಇವಾಗ. ಸಣ್ಣವಳಿದ್ದಾಗ ಇಷ್ಟು ಮಾಡಿಸ್ಕೊಳ ಕಳ್ತಿದ್ ನೋಡಿ.
ಈಗ ಆ್ಯಕ್ಚುಯಲ್ ಜವಳ ತೆಗೆಯೋ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಈಗ ಕ್ಷೌರಿಕರು ಬಂದಿದ್ದಾರೆ. ಮಗ ಮಲಗಿದ್ದ, ಅವ್ನು ಮಲಗಿದಾಗಲೇ ತೆಗಿಯೋಣ ಸುಮ್ಮನೆ ಇರ್ತಾನೆ ಅಂತ ಟ್ರೈ ಮಾಡಿದ್ವಿ. ಬಟ್ ನೀರೆಲ್ಲ ಹಚ್ಚಿ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗೆ ಅವ್ನು ಮತ್ತೆ ಎದ್ಬಿಟ್ಟ. ಅವನಿಗೆ ಹಠ ಮಾಡೋದು ಎಲ್ಲ ನೋಡಿಕೊಂಡು ಅವರು ಸ್ವಲ್ಪ 5-5 ನಿಮಿಷ ಪಾಸ್ ಕೊಟ್ಟು ನೀಟಾಗಿ ಕೇರ್ಫುಲ್ಲಾಗಿ ಮಾಡ್ತಾಯಿದ್ದಾರೆ. ಜವಳ ಅಂತಂದರೆ ಕೂದಲು, ಎಲ್ಲ ಕೂದಲನ್ನು ನೀಟಾಗಿ ತೆಗಿತಾ ಇದ್ದಾರೆ. ನೋಡ್ತಾ ಇರ್ಬೋದು ತುಂಬ ಕೇರ್ಫುಲ್ಲಾಗಿ ಮಾಡ್ತಾ ಇದ್ದಾರೆ. ಎಳೆ ಬುರುಡೆ ಇನ್ನೂ ಚರ್ಮ ಎಲ್ಲ ಎಳೆದಿರುತ್ತೆ ಅಂತ ಅವರು ತುಂಬ ನಿಧಾನಕ್ಕೆ ಮಾಡಿದರು. ಆಮೇಲೆ ಅವನ ಹಠ ಮಾಡೋದಕ್ಕೆಲ್ಲ ಗ್ಯಾಪ್ ಕೊಟ್ಟು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಎಲ್ಲ ಮಾಡಿದ್ರು. ಸೆಕೆ ಕಂಟಿನ್ಯೂಸ್ ಆಗಿತ್ತು. ಹಾಗೂ ಎಲ್ಲ ಸುತ್ತ ಇರೋರೆಲ್ಲ ಗಾಳಿ ಬೀಸಿದ್ವಿ. ಈಗ ನೋಡ್ತಾ ಇದ್ದೀರಾ ನೀವು, 3 ಜನ ಹಿಡ್ಕೊಂಡ್ರು ಅವನ್ನ ಹಿಡಿಯೋಕ್ಕಾಗ್ತಿಲ್ಲ. ಅವ್ನು ಸಖತ್ ಸ್ಟ್ರಾಂಗ್ ಆಗಿದ್ದಾನೆ. ಹಾಗೆ ಇವನಾದರೂ ಅಟ್ಲೀಸ್ಟ್ ಬೇಕು ನೋಡಿ. ನಮ್ಮ ಅತ್ತೆ ಕಾಲು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ನಮ್ಮ ಚಿಕ್ಕತ್ತೆ ಅವನನ್ನು ಕೂರಿಸ್ಕೊಂಡಿದ್ದಾರೆ. ನಮ್ಮ ಮಾವ ಅವನನ್ನ ಬುರುಡೆ ಹತ್ರ ಎಲ್ಲ ನೀಟಾಗಿ ಇಟ್ಕೊಂಡಿದ್ದಾರೆ, ಅವ್ರಿಗೆ ಈಸಿ ಆಗಲಿ ಕ್ಷೌರ ಮಾಡೋರಿಗೆ ಅಂತ. ಇವನಾದರೂ ಅಟ್ಲೀಸ್ಟ್ ಸ್ವಲ್ಪ ಓಕೆ ಅನಿಸುತ್ತೆ. ಬಟ್ ನನ್ನ ಮಗಳು ಒಂದು 7-8 ಜನ ಹಿಡಿದ್ರೂ ಅವಳನ್ನು ಹಿಡಿಯೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಸ್ಟ್ರಾಂಗ್ ಇದ್ಲು. ಈಗ ಇದರಲ್ಲಿ ಏನೇನಿರುತ್ತೆ? ಅದರಲ್ಲಿ ಎಲೆ ಅಡಿಕೆ ತಲೆ ಕೂದಲು, ಎಲೆ ಅಡಿಕೆ 2 ರೂಪಾಯಿ ಐತೆ. ಓಕೆ. ಗಾಯಪುರ ಒಕ್ಕಳಿಯಾಗಿ ಹೂವು ಇದಾವ, ಓಕೆ, ಕೂದಲೆಲ್ಲ ಇದಾವ. 1 ರೂಪಾಯಿ ಹಾಕಿ ಇವು ಕೊಟ್ಬಿಡ್ರಿ, ಕಟ್ಟಿ ಕೊಟ್ಬಿಡ್ರಿ. ಹೋಗಿ ಗಂಗಮ್ಮ ಬಿಡ್ಬೋದು. ಗಂಗಮ್ಮ ಬಿಡ್ರಿ. ಮತ್ತೆ ಐಬೈಲ್ ಪೀಸ್ ಕೊಡ್ರಿ. ಇಲ್ಲ ಯಾಕಂದ್ರೆ ನಾಳೆ ಬಡ ಎಲ್ಲಿ ಪೀಸ್ ಇದು ಆಗೋದು ಬರ್ತಿರ್ತಾವೆ ಗಾಯಗಳು. ನಮ್ಮ ಸೂಪ್ ನಮಗೆ ಇರ್ಬೇಕು. ಹೌದು. ನೀವು ಜವಳ ಕಾರ್ಯ ಎಲ್ಲ ಮುಗಿದ ತಕ್ಷಣ ಅವನಿಗೆ ಸ್ನಾನ ಮಾಡಿಸಿದ್ವಿ. ಅವನಿಗೆ ಹುಟ್ಟಿದಾಗಿಂದ 1 ದಿನಕ್ಕೂ ತಣ್ಣೀರು ಸ್ನಾನ ಮಾಡಿಸಿರ್ಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಅವನಿಗೆ ಪಾಪ ತಣ್ಣೀರು ಸ್ನಾನ. ದೇವ್ರ ಸನ್ನಿಧಿಲಿ ಬಿಸಿ ನೀರು ಅದು ಇದು ಅಂತ ಕಾಯ್ಕೊಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ನಾವು ಯಾವುದಿರುತ್ತೆ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ತಣ್ಣೀರು ಸ್ನಾನನೇ ಮಾಡಿಸಿದ್ವಿ. ಒಳ್ಳೆ ಬಿಸಿಲಿಗೂ ಆ ತಣ್ಣೀರು ಸ್ನಾನಕ್ಕೂ ಆಹಾಹಾ ಅವನಿಗೆ ಒಳ್ಳೆ ನಿದ್ದೆ ಬಂದುಬಿಡ್ತು. ಮಲಗಿದ್ದಾನೆ. ಈಗ ಇನ್ನೊಂದು ರೌಂಡು ಆರತಿ ಬೆಳಗಿ ಅಕ್ಷತೆ ಹಾಕಿ ಮಡ್ಲಕ್ಕಿ ಹಾಕ್ತಾ ಇದ್ದಾರೆ ಶಾಸ್ತ್ರದ ಪ್ರಕಾರ. ಈಗ ಸ್ನಾನ ಆದ ತಕ್ಷಣ ಇದೆಲ್ಲ ಆರತಿ ಎಲ್ಲ ಬೆಳಗಿ ಮಡ್ಲಕ್ಕಿ ಹಾಕಿ ಮತ್ತು ಮಗುಗೆ ತಂದಿರೋ ಹೊಸ ಬಟ್ಟೆಗಳನ್ನೆಲ್ಲ ಕೊಡ್ತಾರೆ. ಅದನ್ನು ಇಸ್ಕೊಂಡು ನಾವು ದೇವಸ್ಥಾನದಲ್ಲಿ ಮತ್ತೆ ಮಹಾಮಂಗಳಾರತಿ ಮಾಡಿಸಿ ಇನ್ನೊಮ್ಮೆ ದೇವ್ರ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ಎಲ್ಲ ತಗೊಳ್ತಾ ಇದ್ದೀವಿ. ಎಲ್ಲ ಜವಳ ಕಾರ್ಯದ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ಮುಗ್ದಿದೆ. ಇವಾಗೆಲ್ಲ ಮುಗಿಸ್ಕೊಂಡು ಇನ್ನೊಂದ್ಸರಿ ದೇವ್ರ ದರ್ಶನ ಮಾಡಿಕೊಂಡು ಮಂಗಳಾರತಿ ಮಾಡಿಸ್ಕೊಂಡು ಮತ್ತೆ ನಾವು ಹೊರಡ್ತಾ ಇದ್ದೀವಿ. ಈಗ ಊಟ ಮಾಡಿ ನಾವು ಮತ್ತೆ ಊರಿಗೆ ಹೊರಡ್ತಾ ಇದ್ದೀವಿ. ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು. ಎಲ್ಲ ಕಾರ್ಯಗಳು ತುಂಬ ಚೆನ್ನಾಗಾಯಿತು, ತುಂಬಾ ಖುಷಿಯಾಯಿತು. ನಮ್ಮ ಮನೆ ದೇವರು ವೀರಭದ್ರೇಶ್ವರ ದೇವರ ಅನುಗ್ರಹ ಇರಲಿ ನಮ್ಮ ಮೇಲೆ ಅಂತ ಮತ್ತೊಮ್ಮೆ ಬೇಡ್ಕೊಳ್ತಾ ಹೊರಡ್ತಾ ಇದ್ದೀವಿ. ನೋಡ್ತಾ ಇರೋ ನಿಮಗೆಲ್ಲರಿಗೂ ಇರಲಿ. ಬೈ ವಾಕ ಎಲ್ಲ ಹೆಲಿಕಾಪ್ಟರ್ ಬರ್ದದ್ದು ನಿನಗೆ ಅಲ್ಲ, ವಾಕದು ಕ್ಲಿಪ್ತ ಅಂತ ಇದ್ದೀರಾ ಅಂತ ಹೇಳಿದ್ನಪ್ಪ ನಾನು. ಹೆಲಿಕಾಪ್ಟರ್ ಕೇಳಿದ್ನ ಇರೋ ಕಾರಣದ ಮುಗಿದ್ರೆ ಸಾಕು. ಹಾಯ್ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಜವಳ ಕಾರ್ಯಕ್ರಮ ಮುಗಿಸ್ಕೊಂಡು ನಾವೀಗ ಕೊಟ್ಟೂರಿಗೆ ಹೋಗ್ತಾ ಇದ್ದೀವಿ. ಈಗ ಜವಳ ಕಾರ್ಯಕ್ರಮ ಆದ್ಮೇಲೆ ಒಳ್ಳೆ ಊಟ, ಹುಗ್ಗಿ, ಅನ್ನ ಸಾರು, ಆಮೇಲೆ ಹಪ್ಪಳ ಸಂಡಿಗೆ, ಉಪ್ಪಿನಕಾಯಿ, ಕೋಸಂಬರಿ ಪಲ್ಯ, ಹಬ್ಬದ ಅಡಿಗೆ ಎಲ್ಲ ಮಾಡಿದ್ವಿ. ಚೆನ್ನಾಗಿ ಉಣ್ಕೊಂಡು ಫ್ಯಾಮಿಲಿ ಖುಷಿಯಿಂದ ಬಂದ್ವಿ. ಖುಷಿಯಿಂದ ವಾಪಸ್ ಹೋಗ್ತಾ ಇದೀವಿ. ಚೆನ್ನಾಗಿ ಊಟ ಮಾಡಿ ಈಗ ಡ್ರೈವ್ ಮಾಡ್ತಾ ನಿದ್ದೆ ಬರ್ತಾ ಇದೆ. ಇಲ್ಲ, ಆಲ್ರೆಡಿ ಟೀ ಹಾಕೊಂಡಿದೀವಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ.
ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋದಲ್ಲಿ ಇವತ್ತಿಗೆ ಇಷ್ಟೇ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬಾಯ್.